ಎಂಜಾಯ್ ಮಾಡೋರು ಪಾಪ ರೊಕ್ಕ ಕೊಡ್ಸಿದ್ರಿ ಎಷ್ಟು ಸೇತಿದ್ ಯಾರಿಗ ಗೊತ್ತು. ಮತ್ತ ಗೌರೀಶ ಹೇಳ್ರಿ, ಏನೋ ಊರಾಗ ಸುದ್ದಿ ಬ್ಯಾರೆ ಎದ್ದೈತಿ. ಮತ್ತೇನ್ರಿ ಹೊಸ ಸುದ್ದಿ? ಇಲ್ಲ, ಇವ್ರ ಅಣ್ಣನೋ ಧರ್ಮಣ್ಣ ಊರಾಗ 1 ಎಕರೆದಾಗ 1 ಟನ್ ಕಬ್ಬು ಬೆಳಿತಾನತ್ತ. ಪಾಪ ಗಂಡ ಹೆಂಡತಿ ಹಗಲ ರಾತ್ರಿ ಬಾಯಾಗ ಮಣ್ಣು ಹಾಕೊಂಡ್ ದುಡಿತಾರ್ರಿ, ಬೆಳಿಬೋದಲ್ರಿ. 100 ಯಾಕೆ 150 ಬೆಳಿತಾರ. ಮತ್ ನಮ್ಮ ಯಾಕೆ ಬೆಳೆಯಂಗಿಲ್ಲ? ಈಗ ನೋಡ್ರಿ, ಅವ್ರ ಹೊಲ್ದಾಗ ಮಂದಿ ಅಡ್ಯಾಡ್ತಾರ, ನಿಮ್ ಹೊಲ್ದಾಗ ಊರ್ ದಂಡಿಗೆ ಐತಿ ಅಂದ ಬಳಕ್ ಮೀಟಿಂಗ್ ಬಂದಿನ ಅಲ್ಲಿರ್ಲೆ. ಅಲ್ಲೋ, ಅದನ್ನು ಇದ್ದು ಬಿದ್ದು ಕಬ್ಬು ಮಾರೇನೋ ಅವನ ಹೆಂಡತಿಗೆ 5 ತೊಲಿ ಪದಕ ಕೊಡ್ಸ್ಯಾನಂತ. ಅಲ್ಲ, ಯಾವತ್ತು ಪದಕದ ಮ್ಯಾಗ ನಿಮ್ಮ ಕಣ್ಣು ನೀ ಇದಿ ಬಂದಂಗ ಬಂದ್ಲೆ ಮಾಡಿ. ಮತ್ತೇನೋ ಕಬ್ಬು ಸುಟ್ಟೈತೆ ಸುಳ್ಳು ಸುದ್ದಿ ಹೇಳಿ ಅದೇನೋ ಬಿಲ್ ಹಾಕಿಸ್ಕೊಂಡನಂತ. ಪಾಪ ತಮ್ಮಗ ಹಂಗ ಮಾಡಬಾರ್ದಾಗಿತ್ತು. ತಿರುಬರು ಸಾಲ ಎಲ್ಲ ಇವನ್ ತಲೆ ಮ್ಯಾಗ ಹಾಕ್ಯಾನ. ಎಲ್ಲ ಇದ್ದು ಬಿದ್ದು ಸಾಲ ಇವನ್ ತಲೆ ಮ್ಯಾಗ ವರ್ಷನತ್ತ. ಮಾಡಬಾರ್ದ್ರಿ. ಮತ್ ಇವನ್ ಗತಿರಿ ಇನ್ ಮ್ಯಾಗ ಏನು ಗಂಗಾವತಿ ಯಾರ್ದು ಮಾತಾಡಕತ್ತೀರು? ಹೇಳ್ರಿ, ನೀವು ಪಾಪ ರೊಕ್ಕ ಕೊಟ್ಟು ಕುಡಿದ್ರಿ, ನೀವು ಎಂಜಾಯ್ ಮಾಡ್ರಿ. ನೀವು ಮಾಡ್ರಿ, ನೀವು ನಾ ಹೇಳ್ಬೇಡ ಹೇಳಲಿಕ್ಕೆ ನಿಮ್ ಗೌಡ್ರ ಮೇಲೆ ಆನೆಗಿದೆ. ಕಾಂತಾರ ಹಾರ್ಟ್ ಅಟ್ಯಾಕ್ ಆಗಿದ್ದಿತ್ತು. ಹೇಳು, ಹಾರ್ಟ್ ಹೆಚ್ಚು ಕಡೆ ಇರ್ತೈತೆ. ಹೆಚ್ಚು ಕಡೆ ಇರ್ತೈತ್ಲೆ, ನಿಷೇಧಾಗ ಗೊತ್ತಾಗಲ್ಲ. ಹೆಚ್ಚು ಕಡೆ ಪಾರ್ಟಿಗೆ ಹೆಚ್ಚಿರ ಹೋಗೋದು ಹೊರಗೆ ಬಂದಿ ಅಂತ ಅನಿಸ್ತು ಈಗ. ಅಲ್ಲೋ ಹುಚ್ಚಪ್ಪ, ಹೋಗಿ ಹೋಗಿ ನನ್ನ ನಡೆದಾಡು ದೇವ್ರ ಮ್ಯಾಗ ಗಾಡಿ ಹಾಕಕತ್ತೀಯ. ಒಳತನ್ನೋ ಕೈ ಉಗುಳು ಹಚ್ಚುವ ಹಿಂಗ ಅನ್ನಬಾರದು. ಅಲ್ಲ, ಈಗ ಹಾದಿಗೂ ಮಂದಿ ಸುದ್ದಿ ಮಾತಾಡಕ್ ತಲೆ ಕೆಡತ್ತೆ ನಮ್ದು. ಮತ್ತೆ ಯಾರ್ದು? ಇಡೋ ಜನ ಮಾತಾಡಿದ್ ನಿಮ್ ಸುದ್ದಿನ. ಏನು ನಮ್ಮ ಮನಿ ಸುದ್ದಿನ? ಹೌದು, ಮಾಡಿದ ಮೋಸ ನಿಮ್ಮ ಅಣ್ಣನ ನನಗ. ಅದು ರಾತ್ರಿ ಕಬ್ಬು ಕಳಿಸಿ ಫ್ಯಾಕ್ಟ್ರಿ ಕಳಿಸಿ ಬಂದ ರೊಕ್ಕದಾಗ ಪದಕ 10. ಅಲ್ಲಿ ಹಚ್ಚದಷ್ಟು ಅಡಿಗೆ ಮನಿ ಹಾಕ್ಬಿಡ್ಬೇಕು. ಎಲ್ಲ ಹಸಿದಿದ್ರು ಸುಟ್ಟು ಹೋಗಿ ಬಿಸ್ಬಿಡುದು. ಬಂದ ರೊಕ್ಕದಾಗ 12 ತೊಲಿ ಚೈನಾ ಮಾಡ್ಸ್ಯಾನಂತೂ. ಏನು ಮಾಡ್ಸಲ ಕಪ್ಪ ಸಮಾಧಾನ ಮಾಡ್ಸಲಕ್ರಿ. ಹಗಲ ರಾತ್ರಿ ದುಡಿತಾರು ಮಾಡ್ಕೊಂಡರು. ಇರು ಸಲ ನಿಂತಿನ ಹಾಕುದಾ? ಅಂತ ಇಂಥದ್ ಮಾಡ್ತಾರ. ಒಂದ ಮನೆಗೆ ಇರ್ತೀರಿ, ಒಂದ ಮಗನ ಹಾಯ್ತಿರಿ, ಇಂಥದ್ ಮಾಡುದ ತಿಳಂಗಿಲ್ಲ. ನಮ್ಮ ಮನೆಗೆ ಆಗಿತ್ತು, ನಾವು ಹೆಸರು ಮ್ಯಾಗ ಉಪ್ಪು ಒಗ್ದು ಬಿಡ್ತಿದ್ದೇನ. ತಗೋರ್ರಿ ಮನುಷ್ಯರು ಹುಟ್ಟಿಲ್ಲ ಅಂತ ತಿಳ್ಕೊರ್ಲಿ. ಹಿಂಗ್ ಮಾಡಬಾರ್ದಾಗಿತ್ತು. ಇರಿಬಂತ ಇರ್ಬಿಸಿಟ್ಟಿರ್ತೈತ. ಮತ್ತ ಏನು ನನಗ ಮೋಸ ಮಾಡಿದ್ದು ನಮ್ಮ ಅಣ್ಣ. ಧರ್ಮ್ಯ, ತಮ್ಮ ತಮ್ಮ ಅಂತ ಬಾಯಾಗ ಬೆಲ್ಲದಂತ ಮಾತು ಹೇಳಿ ಕಳ್ಳಿಗೆ ಕತ್ತರಿ ಹಾಕಿದಿಲ್ಲ ಮಗನ. ಇನ್ನು ಮುಂದೆ ನಿನಗ ಉಳಿಗಾಲ ಇಲ್ಲ. ಮಾವನವ್ರಿ, ಇದಕ್ಕೊಂದ್ ದಾರಿನ ನೀವ ತೋರಿಸ್ಬೇಕು. ಹೇಳ್ದಂಗ ಮಾಡ್ತೀರಾ? ಪಕ್ಕ ಪಕ್ಕ. ಗೌರೀಶ, ಒಳ ಹೋಗಪ್ಪ, ಇಲ್ಲಿ ತುಂಬ ನೋಡ್ರಿ. ಅಳೇಂದ್ರಿ, ಅಳಿಯ ದೇವರೇ, ಈಗ ನಿಮ್ಮಣ್ಣ ಕಬ್ಬು ಸುಟ್ಟದಂತೆ ಸುದ್ದಿ ಹೇಳಲ್ಲ. ನೀವೇನು ಮಾಡ್ರಿ, ನೀವು ಬೆಂಗಳೂರಿಂದ ಬರಬೇಕಾದ್ರೆ ನನ್ನ ಸ್ನೇಹಿತರು ಭೇಟಿಯಾಗಿದ್ರು. ಬರಬೇಕಾದ್ರೆ ನಮ್ಮ ಕಬ್ಬು ಸುಟ್ಟೈತಿ ಅಂತ ಸುದ್ದಿ ಹೇಳಿದ್ರು. ಅದಕ್ಕೆ ತಹಶೀಲ್ದಾರ್ ಆಫೀಸ್ಗೆ ಹೋಗಿ 2 ಫಾರ್ಮೇಟ್ ತೊಗೊಂಬಂದಿನಿ. ಅಣ್ಣ ಆತ್ಗೆ ಇಬ್ರು ಇದ್ರ ಮ್ಯಾಗ 2 ಸಹಿ ಮಾಡಿದ್ರಿ ಅಂದ್ರೆ ಅದಕ್ಕೆ ಮುಖ್ಯಮಂತ್ರಿಯವ್ರು ಪರಿಹಾರ ಕೊಡ್ತಾರಂತ ಹೇಳಿ 2 ಸಹಿ ತೊಗೊಂಬಂದ್ರಿ. ನನಗೆ ಶಿಲ್ಪಾನ ಕೊಟ್ಟು ಮದುವೆ ಮಾಡ್ತೇವೆ. ಇನ್ನೊಂದು ವಿಷಯ, ಇದು ನಿಮ್ಮ ಅಣ್ಣಗ ನನಗೆ ಬಹುದಿನದ ಒಂದು ಕಾಣಿಕೆ ಉಳ್ದೈತೆ ನನ್ನ ಮನೆಯಲ್ಲಿ. ಈ ಕಾಣಿಕೆನ ಹಾಗೆ ಕೊಟ್ಟು ಕಳಿಸಿದ್ದ ಪದ್ಧತಿ ನಮ್ಮ ಮನೆಯೊಳಗಿಲ್ಲ. ಅದಕ್ಕೆ ಏನೇ ಕೊಟ್ಟರು ಜೋಡಿಸಿ ಕೊಡಬೇಕು. ಅದಕ್ಕೆ ಇದನ್ನ ಒಯ್ದು ನಿಮ್ಮ ಅಣ್ಣಗೆ ನೆನಪಲ್ಲೇ ಕೊಡ್ರಿ. ಇದನ್ನು ಮಾವನವ್ರಿ, ನೀವು ಮನವಿ ಮಾಡಬಾರ್ದು, ಆಜ್ಞೆ ಮಾಡಬೇಕು. ಕೊಡಿ. ಗೌರೀಶ, ಕೊಟ್ಟ ಮಾತಿನಂತೆ ನಡೆಯವ್ರಿಗೆ ಏನಂತಾರೋ? ಕೊಟ್ಟ ಮಾತಿನ ನಡೆಯವ್ರಿಗೆ ಪೂಟಿ ಮಗ ಅಂತಾರು. ಅದ ಮಾತು ಮೀರಿದ್ರ ಮೆಂಟ್ರಿ ಗೊಟ್ಟಿ ಮಗ ಅಂತಾರು. ಅಷ್ಟು ಗೊತ್ತಿಲ್ಲ.
ಆದ್ರೂ ಅವ ಆಪ್ ಗುಟ್ಟಿ ಮಾತಾಡ್ ನೋಡ್ರಿ ಗೌರ್ಯ ಬರ್ರಿ. ಅದು ತುಂಬಾ ಕಲ್ತಿದ್ ಬುದ್ಧಿ ಅದು. ಹೌದ್ರಿ. ಹೋಗ ಅವ ಸಹಿ ಮಾಡಿಸ್ತಾನೆ ನೋಡ್ಕೊಂಬ. ಮತ್ತಗದ ಕೈ ಹಾಕೋದು ನಾ ಹೋಗ್ಕನ ಯಾಕೆ 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 ಮತ್ತೇನೆಲ್ಲ ತುದ್ದ ಆತ ಯಾವ್ದಯ್ಯಪ್ಪ ಏನು ಸುತ್ತಾಗಿಲ್ಲ. ನಿಮ್ಮ ತಂಗಿನ ಎಮ್ಮಿ ಬೋಲ್ಸೋಂಗ್ ಕೊತ್ತ ಮದಿ ಇಲ್ಲ 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 ಮತ್ ನಾ ಇಲ್ಲ ಶೇಂಗಾ ಹರಿಯಾಕ ನಿಂದ್ರಲ್ಲ ನನ್ನ ತಂಗಿ ನಿನಗೆ ಕೊಟ್ಟು ಮತ್ತೆ ಸುಳ್ಳು ಹೇಳಿ ಅವನಿಗಿನ. ಅದಕ್ಕೆ ನೀ ಮಾತು ಕೊತ್ತೇನ ನನಗ ಮಾಮ ಮನಚ ಒಂದ್ಸಲ ಮಾತು ಕೊತ್ಲ ಇದನ್ನ ಕೊತ್ತಂಗ ಏನದು ಇದನ್ನ ಕೊತ್ತಂಗ ಇಲ್ಲಿ ಹಿಂದ ಲೊಕ್ಕದಲ್ಲಿ ನೋಕೋನಿ ಇದನ್ನ ಕೊತ್ತಂಗ ಕರೆ ಆದ್ ಇವತ್ತು ನಸಕಿನಾಗ ಒಂದು ಕನಸು ಬಿದ್ದಿತ್ತು ನನಗ. ಏನದು ಅವ್ಲಿಬ್ಲು ಮದುವೆಗ ನಾನ ಓದ್ಯಾದಿ ಅಣ್ಣ ಸಾಲ ನೀಡ್ಲಾಕತ್ತಿನೋ ಮಾಲಾಯ ನಸಗಿ ನನ್ನ ಕನಸು ಕರೆ ಆಗಂಗಿಲ್ಲ ಅವೆಲ್ಲ. ಆಗಲ್ಲಮ್ಮ ಆಗಲ್ಲ. ಆತನ ಗೌಲಿ ಯಾಕ ಹೋಗ್ಯಾನ ಹೋಗಿ ಗೋರೆಲಿಗೆ ನೋಡು. ಧರ್ಮ್ಯ ಎಂದು ನಿನ್ನ ಮನೆ ಅಂಗಳದಲ್ಲಿ ಬರುತ್ತಿರುವ ನಿನ್ನ ತಮ್ಮ ನಿನ್ನ ಪ್ರೀತಿ ವಾತ್ಸಲ್ಯವನ್ನು ಹೊತ್ತು ಬರ್ತಾ ಇಲ್ಲ. ನಿನ್ನ ಮೊದಲ ಮನದಲ್ಲಿ ನಿನ್ನ ಅಣ್ಣನೆಂಬ ಪ್ರೀತಿ ಇತ್ತು. ಈಗ ಆ ಜಾಗದಲ್ಲಿ ತುಂಬಿಕೊಂಡಿರುವುದು ನನ್ನ ತಂಗಿಯ ಮೋಹ ಮಾತ್ರ. ಧರ್ಮ್ಯ ಈ ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ಬಿದ್ದರೂ ಮೇಲೆ ಹೇಳ್ಬೋದು, ಆದ್ರೆ ಹೆಣ್ಣಿನ ಮೋಹದಲ್ಲಿ ಬಿದ್ದವನು ಮೇಲೆ ಎದ್ದಿದ್ದು ಇತಿಹಾಸದಲ್ಲೇ ಇಲ್ಲ. ನೋಡ್ತಾ ಇರೋ ಮಗನ, ಈ ನಿನ್ನ ತಮ್ಮನಿಂದಲೇ ನಿನ್ನ ಕತ್ತಿಗೆ ಕೈ ಕೊಟ್ಟು ಹೊರಹಾಕಿ ಮುಂದೊಂದಿನ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡೋದನ್ನ ಇದೇ ನನ್ನ ಕಣ್ಣಾರೆ ನೋಡ್ತೀನಿ. ಧರ್ಮ್ಯ ಸತ್ಮೂರ್ತಿಗಳ ಚಿತ್ ಮೇಲಾಗಿ ಮಲಗಿರುವಾಗ ಖಚಿತ ಬಡ ಬಿಕಾರಿನ ಮಗ ನೀನು ನನ್ನ ಚಿತ್ ಕೆಡಿಸ್ತೀಯ ಅಂದ್ರೆ ಚಿತ್ ಕೆಡಿಸ್ಕೊಳ್ಳಕ್ಕೆ ನನ್ನ ಟಿಕ್ಕಲ್ ನನ್ನ ಮಗ ಅಂದ್ಕೊಂಡು ಧರ್ಮ್ಯ के 4 कर लेंगे. अगर तुम भी इम्तिहान दे तो एक दोस्त के खातिर रे मेरे दोस्त धर्मन्ना तेरे बीवी को ना एक दिन अपनी रखैल बना